ನಮಸ್ತೆ ವೀಕ್ಷಕರೇ, ನಿತ್ಯದೊನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಸನಾತನ ಧರ್ಮದ ಅತಿ ಮೂಲಭೂತ ಮತ್ತು ಗಹನವಾದಂತಹ ಸಿದ್ಧಾಂತಗಳಲ್ಲಿ ಒಂದಾದ ಕರ್ಮ ಸಿದ್ಧಾಂತದ ಕುರಿತು ಇಂದು ನಾವು ಚಿಂತಿಸೋಣ. ಇದು ಕೇವಲ ಒಂದು ಲೌಕಿಕ ನಿಯಮವಲ್ಲ, ಬದಲಿಗೆ ಪರಮಾತ್ಮನು ಈ ಸೃಷ್ಟಿಯಲ್ಲಿ ನಿರೂಪಿಸಿದ ಅತಿ ಪವಿತ್ರ ಮತ್ತು ಅತಿ ನಿಖರವಾದ ದೈವಿಕ ನಿಯಮವಾಗಿದೆ. ನಮ್ಮೆಲ್ಲರ ಅಸ್ತಿತ್ವದ ಮೂಲ, ನಮ್ಮ ಸುಖ ದುಃಖಗಳಿಗೆ ಕಾರಣ, ಹಾಗೆ ನಮ್ಮ ಮೋಕ್ಷ ಮಾರ್ಗಕ್ಕೆ ದಿಕ್ಸೂಚಿಯಾದ ಈ ಮಹಾಜ್ಞಾನದ ಬಗ್ಗೆ ಹಲವಾರು ಧರ್ಮ ಗ್ರಂಥಗಳ ಬಗ್ಗೆ ಹಾಗೂ ಧಾರ್ಮಿಕ ಗ್ರಂಥಗಳ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಇರುವಂಥದ್ದು. ವೀಕ್ಷಕರೇ, ಈ ಕರ್ಮದ ಬಗ್ಗೆ, ಕರ್ಮ ಸಿದ್ಧಾಂತದ ಬಗ್ಗೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಸಾಕಷ್ಟು ವಿಚಾರಗಳು ಇರುವಂಥದ್ದು. ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ, ಆಗಮಗಳಲ್ಲಿ ಹಾಗೂ ಉಪನಿಷತ್ಗಳಲ್ಲಿ ಕೂಡ ಇದರ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಕೂಡ ಇರುವಂಥದ್ದು. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಕರ್ಮ ಸಿದ್ಧಾಂತದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೋಡೋಣ. ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಕರ್ಮ ಎಂದರೇನು ಎಂದು ನಾವು ನೋಡುವುದಾದರೆ, ಕರ್ಮ ಎಂಬುದು ಸಂಸ್ಕೃತ ಪದದ ಅರ್ಥವಾಗಿದ್ದು ಕ್ರಿಯೆ ಅಥವಾ ಕಾರ್ಯ ಎಂದರ್ಥ. ಆದರೆ ಕೇವಲ ಶಾರೀರಿಕ ಕ್ರಿಯೆಗಳಷ್ಟೇ ಕರ್ಮವಲ್ಲ. ನಮ್ಮ ಮನಸ್ಸು, ವಾಕು ಮತ್ತು ಶರೀರದಿಂದ ಮಾಡುವ ಪ್ರತಿಯೊಂದು ಚಲನೆಯೂ, ಆಲೋಚನೆಯೂ ಮತ್ತು ಉಚ್ಚಾರಣೆಯೂ ಕರ್ಮವೇ ಆಗಿದೆ. ಇದು ಪರಮಾತ್ಮನು ನಿರೂಪಿಸಿದ ಅಲೌಕಿಕವಾದ ಕಾರಣ ಕಾರ್ಯ ಸಂಬಂಧದ ನಿಯಮ. ನಾವು ಬಿತ್ತಿದ ಬೀಜವು ಹೇಗೆ ತಕ್ಕ ಫಲವನ್ನು ನೀಡುತ್ತದೋ, ಹಾಗೆಯೇ ನಮ್ಮ ಪ್ರತಿಯೊಂದು ಕರ್ಮವು ಅದರದ್ದೇ ಆದ ಶುಭ ಮತ್ತು ಅಶುಭ ಫಲವನ್ನು ನೀಡುತ್ತದೆ. ವೀಕ್ಷಕರೇ, ಇದೊಂದು ಯಾವುದೇ ಪಕ್ಷಪಾತವಿಲ್ಲದ ನಿಷ್ಪಕ್ಷಪಾತವಾದ ದೈವಿಕ ನ್ಯಾಯ ಅಂತಾನೆ ಹೇಳಬಹುದಾಗಿದೆ. ವೀಕ್ಷಕರೇ, ಕರ್ಮ ಹಾಗೂ ಕರ್ಮ ಸಿದ್ಧಾಂತದ ಬಗ್ಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡುವುದಾದರೆ, ಭಾರತೀಯ ಧರ್ಮ ಗ್ರಂಥಗಳಲ್ಲಿ ಕರ್ಮ ಸಿದ್ಧಾಂತವು ನ್ಯಾಯ ಮತ್ತು ನೈತಿಕತೆಯ ಸಮಗ್ರ ವ್ಯವಸ್ಥೆಯಾಗಿದೆ. ಹಿಂದೂ ಧರ್ಮದಲ್ಲಿ ಇದು ಧರ್ಮ, ಅಧರ್ಮ, ಪುಣ್ಯ ಮತ್ತು ಪಾಪದ ಪರಿಕಲ್ಪನೆಯೊಂದಿಗೆ ಆಳವಾಗಿ ಬೆಸೆದುಕೊಂಡಿದೆ. ನಮ್ಮ ಉಪನಿಷತ್ಗಳು, ಭಗವದ್ಗೀತೆ ಮತ್ತು ವಿವಿಧ ಪುರಾಣಗಳು ಕರ್ಮದ ವಿಭಿನ್ನ ಆಯಾಮಗಳನ್ನು ವಿವರಿಸುತ್ತವೆ. ವೀಕ್ಷಕರೇ, ಭಗವದ್ಗೀತೆ ಮತ್ತು ನಿಷ್ಕಾಮ ಕರ್ಮದ ಬಗ್ಗೆ ನಾವು ನೋಡೋದಾದರೆ, ಶ್ರೀಕೃಷ್ಣನು ಗೀತೆಯಲ್ಲಿ ಕರ್ಮಣ್ಯೇವಾಧಿಕಾರಸ್ಥೋ ಮಹಾಫಲೇಶು ಕದಾಚನ, ಕರ್ಮ ಮಾಡುವ ಅಧಿಕಾರ ನಿನಗಿದೆ, ಫಲದ ಮೇಲೆ ನಿನಗೇನು ಅಧಿಕಾರವಿಲ್ಲ ಎಂದು ಹೇಳುವ ಮೂಲಕ ಫಲದ ಆಸೆ ಇಲ್ಲದೆ ಕರ್ಮವನ್ನು ಮಾಡುವ ನಿಷ್ಕಾಮ ಕರ್ಮದ ಮಹತ್ವವನ್ನು ಒತ್ತಿ ಹೇಳುತ್ತಾನೆ. ವೀಕ್ಷಕರೇ, ಇದು ಸ್ವಾರ್ಥರಹಿತ ಸೇವೆಯ ಪ್ರಾಮುಖ್ಯತೆಯನ್ನ ಸಾರುತ್ತಿದೆ. ಅಲ್ಲಿ ಕ್ರಿಯೆಯು ಕರ್ತವ್ಯದ ಭಾಗವಾಗಿ ರೂಢಿಯಾಗುತ್ತಿದೆ, ಫಲದ ನಿರೀಕ್ಷೆಯಿಂದಲ್ಲ. ಆಧುನಿಕ ಸಮಾಜದಲ್ಲಿ ಫಲಿತಾಂಶದ ಮೇಲೆ ಹೆಚ್ಚು ಗಮನ ಹರಿಸದೆ ತಮ್ಮ ಕೆಲಸದ ಗುಣಮಟ್ಟ ಮತ್ತು ಪ್ರಾಮಾಣಿಕತೆ ಒತ್ತು ನೀಡುವವರಲ್ಲಿ ಈ ತತ್ವವನ್ನು ಕಾಣಬಹುದು. ಕರ್ಮದ ವಿಧಗಳನ್ನು ನೋಡುವುದಾದರೆ, ದೈವಿಕ ನಿರ್ಣಯದ ಮಾರ್ಗಗಳು. ಧರ್ಮಶಾಸ್ತ್ರಗಳು ಕರ್ಮವನ್ನು ಮುಖ್ಯವಾಗಿ 3 ವಿಧಾನಗಳಾಗಿ ವರ್ಗೀಕರಿಸುತ್ತದೆ. ಆ 3 ಕರ್ಮದ ವಿಧಗಳನ್ನು ನಾವು ನೋಡುವುದಾದರೆ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾಮಾಣ ಕರ್ಮ. ವೀಕ್ಷಕರೇ, ಈ ಸಂಚಿತ ಕರ್ಮ ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಅಸಂಖ್ಯಾತ ಕರ್ಮಗಳ ಮಹಾಭಂಡಾರ. ಇವು ನಮ್ಮ ಆತ್ಮಗಳಲ್ಲಿ ಸೂಕ್ಷ್ಮ ರೂಪದಲ್ಲಿ ಸಂಗ್ರಹವಾಗಿರುತ್ತದೆ ಮತ್ತು ಮುಂದಿನ ಜನ್ಮಗಳಲ್ಲಿ ನಮಗೆ ಪ್ರಾರಬ್ಧವಾಗಿ ಫಲ ನೀಡಲು ಸಿದ್ಧವಾಗಿರುತ್ತದೆ. ಇನ್ನು ಎರಡನೆಯದಾಗಿ ಪ್ರಾರಬ್ಧ ಕರ್ಮ. ಇದು ಸಂಚಿತ ಕರ್ಮದ ಒಂದು ಭಾಗವಾಗಿದ್ದು, ಪ್ರಸ್ತುತ ಜನ್ಮದಲ್ಲಿ ನಾವು ಅನುಭವಿಸುತ್ತಿರುವ ಸುಖ ದುಃಖಗಳು, ಲಾಭ ನಷ್ಟಗಳು, ಬಂಧು ಮಿತ್ರರು, ಆರೋಗ್ಯ ಅನಾರೋಗ್ಯ ಇವೆಲ್ಲವೂ ಈ ಪ್ರಾರಬ್ಧ ಕರ್ಮದ ಫಲವೇ. ಇದನ್ನು ಅನುಭವಿಸಿಯೇ ತೀರಬೇಕು ಎಂದು ಶಾಸ್ತ್ರಗಳಲ್ಲಿ ಹಾಗೂ ನಮ್ಮ ಪೂರ್ವಜರು ಹಿರಿಯವರು ಹೇಳುತ್ತಾರೆ. ಇನ್ನು ಮೂರನೆಯದಾಗಿ ಕ್ರಿಯಾಮಾಣ ಕರ್ಮ. ಇದು ನಾವು ಪ್ರಸ್ತುತ ಮಾಡುತ್ತಿರುವ ಕರ್ಮಗಳು. ನಮ್ಮ ಪ್ರಜ್ಞಾಪೂರ್ವಕ ಆಯ್ಕೆಗಳು ಮತ್ತು ಕಾರ್ಯಗಳು. ಈ ಕರ್ಮಗಳ ಫಲವು ಪ್ರಸ್ತುತ ಜನ್ಮದಲ್ಲಿ ಸಿಗಬಹುದು ಅಥವಾ ಭವಿಷ್ಯದ ಜನ್ಮಗಳಲ್ಲಿ ಸಂಚಿತ ಕರ್ಮವಾಗಿ ಸೇರಿಕೊಳ್ಳಬಹುದು. ಜ್ಞಾನಿಗಳು ಹೇಳುವಂತೆ ನಾವು ಈ ಕ್ರಿಯಾಮಾಣ ಕರ್ಮದ ಬಗ್ಗೆ ಹೆಚ್ಚು ಜಾಗೃತವಾಗಿ ಇರಬೇಕು, ಏಕೆಂದರೆ ನಮ್ಮ ಪ್ರಜ್ಞಾಪೂರ್ವಕ ಪ್ರಯತ್ನಗಳಿಂದ ಉತ್ತಮ ಕರ್ಮಗಳನ್ನು ಮಾಡುವ ಮೂಲಕ ನಾವು ಭವಿಷ್ಯದ ಪ್ರಾರಬ್ಧವನ್ನು ಹೆಚ್ಚು ಶುಭಕರವಾಗಿ ಮಾಡಿಕೊಳ್ಳಬಹುದು. ವೀಕ್ಷಕರೇ, ಕರ್ಮದ ಸೂಕ್ಷ್ಮತೆಗಳು ಮತ್ತು ಗುಣ ಭಾವದ ಬಗ್ಗೆ ನಾವು ನೋಡೋದಾದರೆ, ಕರ್ಮವು ಕೇವಲ ಕ್ರಿಯೆಯ ಸ್ವರೂಪದಿಂದಷ್ಟೇ ಅಲ್ಲ, ಅದರ ಹಿಂದಿರುವ ಉದ್ದೇಶ, ಭಾವ ಮತ್ತು ಗುಣ, ಸತ್ವ ರಜ ತಮ ಗಳಿಂದಲೂ ಕೂಡ ಪ್ರಭಾವವಾಗಿರುತ್ತದೆ.
ವೀಕ್ಷಕರೇ, ಸಾತ್ವಿಕ ಕರ್ಮವು ನಿಸ್ವಾರ್ಥ, ರಾಜಸಿಕ ಕರ್ಮವು ಫಲದ ಆಸೆಯಿಂದ ಕೂಡಿದ್ದು, ಇನ್ನು ತಾಮಸಿಕ ಕರ್ಮವು ಅಜ್ಞಾನ ಮತ್ತು ಕ್ರೂರತೆಯಿಂದ ಕೂಡಿರುತ್ತದೆ. ವೀಕ್ಷಕರೇ, ಇನ್ನು ಪುನರ್ಜನ್ಮ ಮತ್ತು ಕರ್ಮದ ಬಗ್ಗೆ ನಾವು ನೋಡೋದಾದ್ರೆ, ಕರ್ಮ ಸಿದ್ಧಾಂತವು ಪುನರ್ಜನ್ಮದ ಪರಿಕಲ್ಪನೆಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದೆ. ವೀಕ್ಷಕರೇ, ಆತ್ಮವು ಅಮರವಾಗಿರುವಂಥದ್ದು, ನಾಶವಿಲ್ಲದ್ದು. ಅದು ದೇಹದಿಂದ ದೇಹಕ್ಕೆ ಪ್ರಯಾಣಿಸುತ್ತದೆ. ಪ್ರತಿಯೊಂದು ಜನ್ಮವು ಹಿಂದಿನ ಕರ್ಮಗಳ ಫಲವನ್ನ ಅನುಭವಿಸಲು ಮತ್ತು ಹೊಸ ಕರ್ಮವನ್ನ ಮಾಡಲು ಒಂದು ಅವಕಾಶ. ಈ ಜನನ ಮರಣ ಚಕ್ರದಿಂದ ಹೊರಬರುವುದೇ ಮೋಕ್ಷ ಅಥವಾ ಮುಕ್ತಿ. ಇದು ಪರಮಾತ್ಮನ ಕೃಪೆಯಿಂದ ಮತ್ತು ನಿಷ್ಕಾಮ ಕರ್ಮದಿಂದ ಮಾತ್ರ ಸಾಧ್ಯ ಎಂದು ಹೇಳುತ್ತಾರೆ ಪೂರ್ವಜರು ಹಾಗೂ ವಿದ್ವಾಂಸರು. ವೀಕ್ಷಕರೇ, ಸಹಜವಾಗಿ ವೈಜ್ಞಾನಿಕ ದೃಷ್ಟಿಕೋನ, ಕಾರಣ ಮತ್ತು ಪರಿಣಾಮದ ನಿಯಮಗಳ ಬಗ್ಗೆ ನಾವು ನೋಡೋದಾದ್ರೆ, ಕರ್ಮ ಸಿದ್ಧಾಂತವನ್ನ ಆಧುನಿಕ ವಿಜ್ಞಾನದ ಕಾರಣ ಮತ್ತು ಪರಿಣಾಮ ನಿಯಮಕ್ಕೆ ಹೋಲಿಸಬಹುದು. ಭೌತಶಾಸ್ತ್ರದಲ್ಲಿ ನ್ಯೂಟನ್ ಮೂರನೆಯ ನಿಯಮವು ಪ್ರತಿಯೊಂದು ಕ್ರಿಯೆಗೂ ಒಂದು ಸಮಾನ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇರುತ್ತದೆ ಎಂದು ಹೇಳುತ್ತದೆ. ಕರ್ಮ ಸಿದ್ಧಾಂತವು ಇದೇ ತತ್ವವನ್ನ ಮಾನವನ ಕ್ರಿಯೆಗಳು ಮತ್ತು ಅವುಗಳ ಪರಿಣಾಮಗಳಿಗೆ ಅನ್ವಯಿಸುತ್ತದೆ ಎಂದು ಹೇಳಲಾಗುತ್ತದೆ. ಮನೋವಿಜ್ಞಾನದ ದೃಷ್ಟಿಯಿಂದ ನಾವು ಮಾಡುವ ಕ್ರಿಯೆಗಳು ನಮ್ಮ ನಡವಳಿಕೆ, ಆಲೋಚನೆಗಳು ಮತ್ತು ಭಾವನೆಗಳ ಮೇಲೆ ಪರಿಣಾಮ ಬೀರುತ್ತವೆ. ಧನಾತ್ಮಕ ಚಿಂತನೆಗಳು ಮತ್ತು ಕಾರ್ಯಗಳು ಮನಸ್ಸಿಗೆ ಶಾಂತಿ ಮತ್ತು ಸಂತೋಷವನ್ನ ನೀಡುತ್ತವೆ. ಆದರೆ ನಕಾರಾತ್ಮಕ ಕಾರ್ಯಗಳು ಅಪರಾಧ, ಒತ್ತಡ ಮತ್ತು ದುಃಖಕ್ಕೆ ಕಾರಣವಾಗಬಹುದು. ಇದು ಕರ್ಮದ ಮನೋವಿಜ್ಞಾನದ ಆಯಾಮವಾಗಿ ನಾವು ನೋಡಬಹುದಾಗಿದೆ. ಇನ್ನು ಸಮಾಜ ಶಾಸ್ತ್ರದಲ್ಲಿ ವೈಯಕ್ತಿಕ ಕ್ರಿಯೆಗಳು ಸಾಮಾಜಿಕ ವ್ಯವಸ್ಥೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತಿದೆ ಎಂಬುದನ್ನು ಕರ್ಮ ಸಿದ್ಧಾಂತವು ವಿವರಿಸುತ್ತದೆ. ಒಬ್ಬ ವ್ಯಕ್ತಿಯು ಅಥವಾ ಗುಂಪಿನ ನಕಾರಾತ್ಮಕ ಕಾರ್ಯಗಳು ಸಮಾಜದಲ್ಲಿ ಅಶಾಂತಿ, ಅಪರಾಧ ಮತ್ತು ಅಸಮಾನ್ಯತೆಯನ್ನ ಉಂಟು ಮಾಡಬಹುದು. ಇದಕ್ಕೆ ವಿರುದ್ಧವಾಗಿ ಧನಾತ್ಮಕ ಕಾರ್ಯಗಳು ಸಮುದಾಯದಲ್ಲಿ ಸಾಮರಸ್ಯ, ಸಹಕಾರ ಮತ್ತು ಪ್ರಗತಿಗೆ ಕಾರಣವಾಗಬಹುದು ಎಂದು ಹೇಳಲಾಗುತ್ತದೆ. ಶಿಕ್ಷಕರೇ, ಇನ್ನು ಕ್ವಾಂಟಮ್ ಭೌತಶಾಸ್ತ್ರ ಮತ್ತು ಪ್ರಜ್ಞೆ. ಕೇವಲ ಆಧುನಿಕ ವೈಜ್ಞಾನಿಕ ಚಿಂತನೆಗಳು, ವಿಶೇಷವಾಗಿ ಕ್ವಾಂಟಮ್ ಭೌತಶಾಸ್ತ್ರದಲ್ಲಿ ವೀಕ್ಷಕನ ಪ್ರಜ್ಞೆ ಪ್ರಯೋಗದ ಫಲಿತಾಂಶದ ಮೇಲೆ ಪರಿಣಾಮ ಬೀರಬಹುದು ಎಂದು ಸೂಚಿಸುತ್ತದೆ. ಇದು ಕರ್ಮ ಸಿದ್ಧಾಂತದ ಆಲೋಚನೆಗಳು ಕರ್ಮವೇ ಎಂಬ ಪರಿಕಲ್ಪನೆಗೆ ಸೂಕ್ಷ್ಮ ಸಂಬಂಧವನ್ನ ಹೊಂದಿರಬಹುದು. ನಮ್ಮ ಆಲೋಚನೆಗಳು ಮತ್ತು ಉದ್ದೇಶಗಳು ನಮ್ಮ ಭೌತಿಕ ವಾಸ್ತವದ ಮೇಲೆ ಪರಿಣಾಮ ಬೀರುತ್ತವೆ ಎಂಬುದು ಹೊಸ ವೈಜ್ಞಾನಿಕ ಸಂಶೋಧನೆಗಳಲ್ಲಿ ಕಂಡು ಬರುತ್ತದೆ. ಇದು ಕರ್ಮದ ಆಧ್ಯಾತ್ಮಿಕ ಸಿದ್ಧಾಂತವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಇನ್ನು ಪೌರಾಣಿಕ ಕಥೆಗಳು ಮತ್ತು ಸಮಕಾಲೀನ ಘಟನೆಗಳನ್ನು ನಾವು ನೋಡೋದಾದ್ರೆ, ಕರ್ಮ ಸಿದ್ಧಾಂತವನ್ನ ಅರ್ಥ ಮಾಡಿಕೊಳ್ಳಲು ಪುರಾಣಗಳ ಕಥೆಗಳು ಅತ್ಯುತ್ತಮ ಉದಾಹರಣೆಗಳಾಗಿವೆ. ಮತ್ತು ಆ ಎಲ್ಲ ಕಥೆಗಳು ಹಾಗೂ ಎಲ್ಲ ಘಟನೆಗಳು ಇಂದಿಗೂ ಸತ್ಯವಾಗಿ ಉಳಿದಿರುವಂಥದ್ದು. ವೀಕ್ಷಕರೇ, ಪುರಾಣಗಳ ಕಥೆಗಳನ್ನ ಉದಾಹರಣೆಯಾಗಿ ನಾವು ನೋಡೋದಾದ್ರೆ, ರಾವಣನ ಪತನ. ರಾವಣನು ಮಹಾಜ್ಞಾನಿ ಮತ್ತು ಶಿವಭಕ್ತನಾಗಿದ್ದರೂ ಅವನ ಅಹಂಕಾರ, ಪರಸ್ತ್ರೀ ಅಪಹರಣ ಮತ್ತು ಅಧರ್ಮದ ಕಾರ್ಯಗಳಿಂದಾಗಿ ಅವನು ನಾಶವಾಗುತ್ತಾನೆ. ಅವನ ಈ ಕರ್ಮಗಳು ಅವನ ಪತನಕ್ಕೆ ಕಾರಣವಾದವು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ವೀಕ್ಷಕರೇ, ಇನ್ನು ಎರಡನೆಯದಾಗಿ ಮಹಾಭಾರತ. ಈ ಮಹಾಕಾವ್ಯವೇ ಕರ್ಮದ ಸಿದ್ಧಾಂತದ ಒಂದು ವಿಶ್ವರೂಪ ದರ್ಶನ. ದುರ್ಯೋಧನನ ಅಹಂಕಾರ, ದ್ರೌಪದಿ ವಸ್ತ್ರಾಪಹರಣದಂತಹ ಅಧರ್ಮಗಳು ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವಾಗಿ ಇಡೀ ಕುರುವಂಶ ನಾಶವಾಗಿದೆ. ವೀಕ್ಷಕರೇ, ಇನ್ನು ಮೂರನೆಯದಾಗಿ ನಳಚರಿತ್ರೆ. ರಾಜ ನಳನು ಹಿಂದಿನ ಜನ್ಮದಲ್ಲಿ ಪಕ್ಷಿಗಳ ಮೇಲೆ ಮಾಡಿದ ಅನ್ಯಾಯದ ಫಲವಾಗಿ ತನ್ನ ರಾಜ್ಯವನ್ನ, ಪತ್ನಿ, ಪುತ್ರರನ್ನ ಕಳೆದುಕೊಂಡು ಅಲೆದಾಡುವಂತಾಯಿತು. ಆದರೆ ಅವನು ತನ್ನ ಧರ್ಮವನ್ನ ಬಿಡದೆ ಸತ್ಯಸಂಧನಾಗಿ ಕೊನೆಗೆ ಕಳೆದು ಹೋದ ಎಲ್ಲವನ್ನ ಮರಳಿ ಪಡೆಯುತ್ತಾನೆ. ಇನ್ನು ಇತ್ತೀಚಿನ ಘಟನೆಗಳು ಮತ್ತು ಕರ್ಮದ ಪ್ರತಿಧ್ವನಿಯನ್ನ ನಾವು ನೋಡೋದಾದ್ರೆ, ಪರಿಸರ ನಾಶ ಮತ್ತು ನೈಸರ್ಗಿಕ ವಿಕೋಪಗಳು. ಮನುಷ್ಯರು ಪ್ರಕೃತಿಯನ್ನ ಅತಿಯಾಗಿ ಶೋಷಿಸುವುದು, ಕಾಡುಗಳನ್ನು ನಾಶಪಡಿಸುವುದು, ನದಿಗಳನ್ನು ಕಲುಷಿತಗೊಳಿಸುವುದು ಇವೆಲ್ಲವೂ ಕರ್ಮವೇ ಆಗಿದೆ. ಇದರ ಪರಿಣಾಮವನ್ನು ನಾವು ಜಾಗತಿಕ ತಾಪಮಾನ ಏರಿಕೆ, ಪ್ರಭಾವಗಳು ಮತ್ತು ನೈಸರ್ಗಿಕ ವಿಕೋಪಗಳ ರೂಪದಲ್ಲಿ ಅನುಭವಿಸುತ್ತಿದ್ದೇವೆ. ಇದು ಮಾನವನ ಸಾಮೂಹಿಕ ಕರ್ಮದ ಫಲವಾಗಿ ನಾವು ಕಾಣಬಹುದಾಗಿದೆ. ವೀಕ್ಷಕರೇ, ಇದಕ್ಕೆ ನಾವು ಉದಾಹರಣೆಯಾಗಿ ನೋಡೋದಾದ್ರೆ, ಈ ಹಿಂದೆ ಅನೇಕ ಪ್ರದೇಶಗಳಲ್ಲಿ ಭೂಕುಸಿತ, ಭೂಕಂಪದಂತಹ ಘಟನೆಗಳು ನಡೆದಾಗ ಅನೇಕ ಸಾವು ನೋವುಗಳು ಸಂಭವಿಸಿತ್ತು. ಹಾಗೆ ಆ ಸಿಕ್ಕಂತಹ ಮೃತದೇಹಗಳು ತುಂಡಾಗಿ ಅಲ್ಲಿ ಒಂದು ಕೈ, ಇಲ್ಲಿ ಒಂದು ಕಾಲು ಬಿದ್ದಿರುವಂತಹ ಚಿತ್ರಣಗಳನ್ನು ಕೂಡ ನಾವೆಲ್ಲರೂ ನೋಡಿದ್ದೇವೆ. ಇವು ಎಲ್ಲವೂ ಕೂಡ ಪ್ರಕೃತಿ ನಾಶದ ಕರ್ಮದ ಫಲವನ್ನ ನಾವು ಅನುಭವಿಸುತ್ತಿರುವಂಥದ್ದು. ಇನ್ನು ಎರಡನೆಯದಾಗಿ ನಾವು ನೋಡೋದಾದ್ರೆ, ಕಾರ್ಪೊರೇಟ್ ಹಗರಣಗಳು ಮತ್ತು ಪತನಗಳು.
ಇತ್ತೀಚಿನ ದಶಕಗಳಲ್ಲಿ ಅನೇಕ ದೊಡ್ಡ ಕಂಪನಿಗಳು ಮತ್ತು ಅವುಗಳ ಮುಖ್ಯಸ್ಥರು ನೈತಿಕವಲ್ಲದ ಅಥವಾ ಕಾನೂನು ಬಾಹಿರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಅಂತಿಮವಾಗಿ ಭಾರಿ ನಷ್ಟ ಅನುಭವಿಸಿ ಅಥವಾ ಮುಚ್ಚಲ್ಪಟ್ಟಿವೆ. ಇದು ಕಂಪನಿಯ ದುಷ್ಕರ್ಮಗಳ ಫಲವೆಂದು ನಾವು ಭಾವಿಸಬಹುದು. ಇನ್ನು ಸಾಮಾಜಿಕ ಮಾಧ್ಯಮ ಮತ್ತು ಬೈ ಏಳುವಿಕೆ. ಇಂದಿನ ಸಾಮಾಜಿಕ ಮಾಧ್ಯಮ ಯುಗದಲ್ಲಿ ಯಾರಾದರೂ ಅನಾಮಧೇಯವಾಗಿ ಇತರರ ಬಗ್ಗೆ ನಕಾರಾತ್ಮಕ ಕಮೆಂಟ್ಗಳು ಮಾಡುವಂಥದ್ದು, ದ್ವೇಷ ಅಥವಾ ಸುಳ್ಳು ಸುದ್ದಿಯನ್ನು ಹರಡಿದಾಗ ಅದು ವೈಯಕ್ತಿಕ ಮತ್ತು ಸಾಮಾಜಿಕ ವಲಯದಲ್ಲಿ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುತ್ತದೆ. ಈ ನಕಾರಾತ್ಮಕ ಕರ್ಮವು ಸಮಾಜದಲ್ಲಿ ಒಡಕು ಮತ್ತು ಸಂಘರ್ಷಕ್ಕೆ ಕಾರಣವಾಗುತ್ತದೆ. ವೀಕ್ಷಕರೇ, ಇನ್ನು ಆಧ್ಯಾತ್ಮಿಕ ಮಾರ್ಗ ಮತ್ತು ಕರ್ಮ ಮೋಕ್ಷದ ದಾರಿ. ಕರ್ಮ ಸಿದ್ಧಾಂತವು ಕೇವಲ ಭಯ ಹುಟ್ಟಿಸುವ ನಿಯಮವಲ್ಲ, ಬದಲಿಗೆ ಆತ್ಮೋದ್ಧಾರಕ್ಕೆ ದಾರಿ ತೋರಿಸುವ ದಿವ್ಯ ಜ್ಞಾನವಾಗಿದೆ. ಪಾಪ ಪರಿಹಾರ. ಅರಿವಿಲ್ಲದೆ ಮಾಡಿದ ಪಾಪ ಕರ್ಮಗಳಿಗೆ ಪ್ರಾಯಶ್ಚಿತ್ತ, ದಾನ, ತಪಸ್ಸು, ದೇವರ ನಾಮಸ್ಮರಣೆಗಳಿಂದ ಪರಿಹಾರ ದೊರೆಯುತ್ತದೆ. ಇದು ಪರಮಾತ್ಮನು ನೀಡಿದ ಕರುಣೆಯ ಮಾರ್ಗ. ಜ್ಞಾನ ಮತ್ತು ಭಕ್ತಿ. ಜ್ಞಾನ ಮಾರ್ಗದಲ್ಲಿ ಕರ್ಮದ ಮೂಲವನ್ನು ತಿಳಿದು ಕರ್ಮ ಬಂಧನದಿಂದ ಮುಕ್ತರಾಗಲು ಪ್ರಯತ್ನಿಸಲಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಸಕಲ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸಿ ಆತನ ಕೃಪೆಯಿಂದ ಕರ್ಮದ ಫಲದಿಂದ ಮುಕ್ತರಾಗಲು ಪ್ರಾರ್ಥಿಸಲಾಗುತ್ತದೆ. ವೀಕ್ಷಕರೇ, ಪರಮಾತ್ಮನ ಈ ಕರ್ಮ ಸಿದ್ಧಾಂತವು ಸಕಲ ಜೀವಿಗಳಿಗೆ ದೈವಿಕ ನ್ಯಾಯದ ಪಾಠವನ್ನು ಕಲಿಸುತ್ತದೆ. ನಮ್ಮ ಬದುಕು ಕರ್ಮಗಳ ಪ್ರತಿಫಲವೇ ಹೊರತು ಬೇರೇನೂ ಅಲ್ಲ. ಶುಭ ಕರ್ಮಗಳಿಂದ ಶುಭವನ್ನ, ಅಶುಭ ಕರ್ಮಗಳಿಂದ ಅಶುಭವನ್ನ ನಾವು ಪಡೆಯುತ್ತೇವೆ. ನಮ್ಮ ಪ್ರಜ್ಞಾಪೂರ್ವಕ ಆಯ್ಕೆಗಳಿಂದ, ಉತ್ತಮ ಚಿಂತನೆಗಳಿಂದ, ಧರ್ಮನಿಷ್ಠೆಯಿಂದ ನಾವು ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಬಹುದು. ಪ್ರತಿಯೊಬ್ಬರೂ ಧರ್ಮದ ಹಾದಿಯಲ್ಲಿ ನಡೆದು ನಿಷ್ಕಾಮ ಕರ್ಮವನ್ನು ಆಚರಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಮೋಕ್ಷ ಮಾರ್ಗದಲ್ಲಿ ಸಾಗುವಂತೆ ಪರಮಾತ್ಮನು ಅನುಗ್ರಹಿಸಲಿ. ವೀಕ್ಷಕರೇ, ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಜೈ ಶ್ರೀರಾಮ್.